ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಗೆಳತಿಯರೇ. ಇವತ್ತಿನ ಈ ವಿಡಿಯೋದಾಗ ನಾನು ಡ್ರೈ ರೋಸ್ಟಿಂಗ್ ಮಾಡೋದು ಹೆಂಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕಾಗಿ ನಾ ಶೇಂಗಾ, ಬಡೆ ಸೊಪ್ಪ, ಇವು ಗೋಡಂಬಿ, ಇವು ಉದ್ದಿನ ಬೇಳೆ, ಇವು ಬದಾಮ, ಇವನ್ನೆಲ್ಲಾನು ನಾ ಈ ಮೈಕ್ರೋವೇವ್ ಓವನ್ ಒಳಗ ಅಗದಿ ಕಡಿಮೆ ಸಮಯದಾಗ ಭಾಳ ಚಂದಂಗೆ ಡ್ರೈ ರೋಸ್ಟ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡ್ರಿ, ಮೊದಲಿಗೆ ನಾವು ಇದನ್ನ ಮೈಕ್ರೋವೇವ್ ಫ್ರೆಂಡ್ಲಿ ಬೋರೋಸಿಲ್ ಬಾಲ್ ತಗೋಬೇಕು. ಆ ಬಾಲ್ ಒಳಗ ಎಲ್ಲಕ್ಕಿಂತ ಮೊದಲ ಬದಾಮ್ ಹುರಿದು ತೋರಿಸ್ತೀನಿ. ಇದನ್ನ ಬದಾಮ್ ಹಾಕೊಂಡು ಇದು ಮೈಕ್ರೋವೇವ್ ಡೋರ್ ಓಪನ್ ಮಾಡಿ, ಇದು ಟರ್ನ್ ಟೇಬಲ್ ಐತೆ. ಈ ಟರ್ನ್ ಟೇಬಲ್ ಒಳಗ ಈ ಬಾಲ್ ಇಟ್ಟು ಇದು ಮಾಡಿ ನಾವೀಗ 2 ಮಿನಿಟ್ಸ್ ಇದನ್ನ ಮೈಕ್ರೋ ಮೋಡ್ನ್ಯಾಗ ಇಡಬೇಕು. ಓನ್ಲಿ 2 ಮಿನಿಟ್ಸ್ ನೀವು ಇಟ್ಟು ಈ ಕಡೆ ನೀವು ಬೇರೆ ಏನಾರ ಕೆಲಸ ಮಾಡ್ಕೊಳ್ಳೋದಿದ್ರು ಮಾಡ್ಕೋಬಹುದು. ಈಗ 2 ಮಿನಿಟ್ಸ್ ಆದ್ಮೇಲೆ ಇದು ಆಟೋಮೆಟಿಕ್ ಅಲಾರಾಮ್ ಕೊಡ್ತೈತಿ. ಅವಾಗ ತೆಗೆದು ಒಂದ್ಸರಿ ನಾವು ಅವ್ನ ತಿರುವಾಡಿ ಮತ್ತೆ 2 ಮಿನಿಟ್ಸ್ ಇಟ್ರೆ ನಮ್ಮ ಬದಾಮ್ ಹುರಿದ ರೆಡಿ ಆಗ್ತಾವ. ಇದೇ ತರ ಇವನ್ನೆಲ್ಲಾನು ನಾ ಈಗ ಡ್ರೈ ರೋಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಮೈಕ್ರೋವೇವ್ ಯೂಸ್ ಮಾಡೋದು ಭಾಳ ಸೇಫ್, ಮತ್ತು ಇದ್ರೊಳಗೆ ನ್ಯೂಟ್ರಿಷನ್ ಎಲ್ಲ ಹಾಳಾಗುದಿಲ್ಲ. ಇದ್ರೊಳಗಿನ ಪೋಷಕಾಂಶಗಳು ಏನು ಹೊರಗೆ ಹೋಗಂಗಿಲ್ಲ. ಹಿಂಗಾಗಿ ಭಾಳ ಚಂದ ಹುರಿತಾವ ಮತ್ತು ಟೇಸ್ಟೂ ಆಗ್ತೈತಿ ಅಡಿಗೆ. ಚಟಪಟ ಸೌಂಡ್ ಕೇಳಾಗ್ತೈತಿ ನೋಡ್ರಿ ಗೆಳತಿಯರ. ಈಗಿನ್ನ ಇದನ್ನ ತೆಗೆದು ತಿರುವಾಡಿ 1 ನಿಮಿಷ ಇಟ್ರು ಸಾಕು. ಈಗ ಇದು ಡೋರ್ ಓಪನ್ ಮಾಡ್ತೀನಿ. ಇದು ಪ್ಲೇಟ್ ಹೊರಗೆ ತಕ್ಕೊಂಡು ಇವನ್ ಒಂದ್ ಸ್ವಲ್ಪ ಕೆಳಗ ಮೇಲೆ ಮಾಡಿ ಇನ್ 1 ನಿಮಿಷ ಸೆಟ್ ಮಾಡಿ ಟೈಮ್ ಹುರಿಯಾಕ ಇಡ್ತೀನಿ. ಈಗ ಮತ್ತೆ 1 ನಿಮಿಷ ಇಟ್ರೆ ಸಾಕು, ನಮ್ದ ಬದಾಮ್ ಹುರಿದ ರೆಡಿ ಆಗ್ತಾವ. ಈ ಬದಾಮ್ನ ಯಾಕೆ ಹುರಿಯಾಕ್ತೀನಪ್ಪ ಅಂದ್ರೆ ನನಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಬೇಕಾಗೈತಿ. ಅದ್ರ ಸಲುವಾಗಿ ನಾ ಇವನ್ನ ಹುರ್ಕೊಳಕತ್ತೀನಿ. ಈ ಉದ್ದಿನ ಬೇಳೆ ಯಾಕೆ ಹುರಿತೀನಿ ಅಂದ್ರೆ ಇವ್ನು ಉದ್ದಿನ ಬೇಳೆದು ಉಂಡಿ ಮಾಡ್ಬೇಕು ಹುರಿದು ಬೀಸಿ. ಇವು ಬಡೆ ಸೊಪ್ಪು ಹುರಿಯಾಕ 1 ನಿಮಿಷ ಸಾಕು. ಭಾಳ ಟೈಮ್ ಇಟ್ರೆ ಭಾಳ ಹೊತ್ತಾವ ಇವು. ಅಂದ್ರೆ ಒಂದೊಂದು ಟೈಮ್ ಸೆಟ್ ಮಾಡ್ಬೇಕಾಕೈತಿ. ನೀವು ನಿಮ್ಮ ಈ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಅದಕ್ಕೆ ಟೈಮ್ ಸೆಟ್ ಮಾಡ್ರಿ. ಶೇಂಗಾ ಹುರಿಯಾಕ 5 ನಿಮಿಷ ಬೇಕು. ಇವು ಬದಾಮ್ ಹುರಿಯಾಕ 3 ನಿಮಿಷ ಸಾಕು. ಇವು ಗೋಡಂಬಿಗಿನು 3 ನಿಮಿಷ ಸಾಕು. ಮೈಕ್ರೋವೇವ್ ಅಡ್ಗಿ ಬಿಸಿ ಮಾಡಕ್ ಅಷ್ಟ ಯೂಸ್ ಮಾಡ್ಕೋಬಹುದು ಅಂತ ನೀವು ತಿಳ್ಕೊಂಡಿರ್ಬೋದು. ಹಂಗೇನಿಲ್ಲ. ಈ ಮೈಕ್ರೋವೇವ್ ನೀವು ಯೂಸ್ ಮಾಡಕತ್ರಿ ಇದ್ರೊಳಗೆ ಬಹಳಷ್ಟು ಕೆಲಸ ಮಾಡ್ಬೋದು ಅಂತ ಹೇಳಿ ಗೊತ್ತಾಗ್ತೈತಿ. ಈಗ ಇದನ್ನ ಆಫ್ ಮಾಡಿ ತೆಗಿತೀನಿ. ನೋಡ್ರಿ, ಇವು ನನ್ ಬದಾಮ ಹುರಿದೀಗ ರೆಡಿ ಆಗ್ಯಾವ. ಭಾಳ ಬಿಸಿ ಅದಾವ. ಇನ್ನ ಗೋಡಂಬಿ ಹಾಕೋತೀನಿ. ಈ ಗೋಡಂಬಿ ಹಾಕೊಂಡು 2 ಮಿನಿಟ್ಸ್ ಸೆಟ್ ಮಾಡಿ ಇಡ್ತೀನಿ. ಇವು ಡ್ರೈ ಫ್ರೂಟ್ಸ್ಗೆ 3 ಮಿನಿಟ್ಸ್ ಸಾಕಾಗ್ತೈತಿ. ಎಲ್ಲ ಡ್ರೈ ಫ್ರೂಟ್ಸಿಗೆ ಇವು ಬದಾಮ ಇಲ್ಲದಾವ ನೋಡ್ರಿ ಹುರಿದಿದ್ದು. ಒಂದು ತಿಂದು ನೋಡ್ತೀನಿ. ಭಾಳ ಪರ್ಫೆಕ್ಟ್ ಆಗಿ ರೋಸ್ಟ್ ಆಗ್ಯಾವ ಇವು ಬದಾಮ. ನಾವು ಗ್ಯಾಸ್ ಮೇಲೆ ಹುರಿದಿದ್ಕಿಂತನೂ ಚಲೋ ರೋಸ್ಟ್ ಆಗ್ತೈತಿ ಇದ್ರೊಳಗ. ಮೈಕ್ರೋವೇವ್ ಓವನ್ ಹುರಿಯಾಕ ಭಾಳ ಯೂಸ್ಫುಲ್ ಐತೆ. ಅಂದ್ರೆ ನೀವು ಕ್ವಾಂಟಿಟಿ ಸ್ವಲ್ಪ ಹಾಕ್ಬೇಕಾಗ್ತೈತಿ. ಈಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ಈಗ ಇದು ಒಂದ್ ಸ್ವಲ್ಪ ಇನ್ನೊಂದು ನಿಮಿಷ ಹಿಂಗ್ ತಿರುವಾಡಿ ಕೆಳಗ ಮೇಲೆ ಮಾಡಿ ಇಡಬೇಕು. ಈಗ ಮತ್ 1 ನಿಮಿಷ ಸೆಟ್ ಮಾಡಿ. ಈಗ ಆಯ್ತು ನೋಡ್ರಿ. ಇದು ಅಲಾರಾಮ ತೆಗೆದು ತೋರಿಸ್ತೀನಿ. ನೋಡ್ರಿ, ನಮ್ಮ ಗೋಡಂಬಿ ಹುರಿದಾವ, ಕಲರ್ ಚೇಂಜ್ ಆಗಿದ್ ಕಾಣ್ತೈತಿ. ಭಾಳ ಬೆಸ್ಟ್ ರೋಸ್ಟ್ ಆಗ್ಯಾವ. ಇನ್ ನೆಕ್ಸ್ಟ್ ಉದ್ದಿನ ಬೇಳೆ ಹುರಿದು ತೋರಿಸ್ತೀನಿ. ಇವು ಉದ್ದಿನ ಬೇಳೆ ಇದ್ರಾಗ ಹಾಕೀನಿ. ಇದ್ರೊಳಗ ಮೊದಲಿಗೆ 2 ನಿಮಿಷ ಸೆಟ್ ಮಾಡಿಡ್ತೀನಿ. ಮೈಕ್ರೋವೇವ್ನಾಗ ಯಾವಾಗಲೂ ಒಮ್ಮೆ ಭಾಳ ಟೈಮ್ ಸೆಟ್ ಮಾಡಿ ಇಡಬಾರ್ದು. ಕಡಿಮೆ ಟೈಮ್ ಸೆಟ್ ಮಾಡಿ ಇಟ್ಟು
ಅದು ಟೈಮ್ ಮುಗಿದಿಂದ ಹೊರಗೆ ತೆಗದ ಒಮ್ಮೆ ತಿರುವಾಡಿ ಮತ್ತು ಒಳಗಿಟ್ಟು ಮತ್ತೆ ಟೈಮ್ ಸೆಟ್ ಮಾಡ್ಬೇಕು. ಒಮ್ಮೆ ನೀವು ಜಾಸ್ತಿ ಟೈಮ್ ಇಟ್ಬಿಟ್ರ ಅವು ಹೊತ್ತಿ ಹೋಗ್ತಾವ. ಮೊದ್ಲಿಗೆ ಸ್ವಲ್ಪ ಕಡಿಮೆ ಟೈಮ್ ಇಟ್ಟು ತೆಗೆದು ನೋಡ್ರಿ, ಮತ್ ತಿರುವಾಡಿ ಮತ್ ಒಳಗಿಟ್ಟು ಮತ್ ಇದ್ ಮಾಡ್ರಿ. ಹಂಗ್ ಮಾಡೋದ್ರಿಂದ ನಮ್ಮ ಹುರಿಯುತ್ತಿರುವ ಇಂಗ್ರೀಡಿಯೆಂಟ್ಸ್ ಹೊತ್ತುದಿಲ್ಲ. ಆಗ್ಲೇ ಉದ್ದಿನ ಬೇಳೆದು ವಾಸನೆ ಬರಕ್ ಸ್ಟಾರ್ಟ್ ಆಗೈತಿ, ಸ್ಮೆಲ್ ಬರಾಕ್ತೈತಿ, ಅದ್ರ ಪರಿಮಳ ಬಾಳ ಚಂದ ಬರಾಕ್ತೈತಿ. ಇವು ಉದ್ದಿನ ಬೇಳೆ ಹುರಿದು ಬೀಸಿ ಉಂಡಿ ಮಾಡಾಕ ಬಾಳ ಬೆಸ್ಟ್ ಆಗ್ತಾವು. ಮೈಕ್ರೋವೇವ್ ಒಳಗ ನಾ ಯಾವಾಗ್ಲೂ ಹೆಚ್ಚ ಬೋರೋಸಿಲ್ದ ಗ್ಲಾಸ್ ಬೌಲ್ ಯೂಸ್ ಮಾಡ್ತೀನಿ. ನಾ ಪ್ಲಾಸ್ಟಿಕ್ದು ಯೂಸ್ ಮಾಡಂಗಿಲ್ಲ. ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಒಳ್ಳೆಯದಲ್ಲದೆ ಇರೋದ್ರಿಂದ ನಾ ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಬೋರೋಸಿಲ್ ಗ್ಲಾಸ್ ಬೌಲ್ಸ್ ಯೂಸ್ ಮಾಡ್ತೀನಿ. ನೋಡ್ರಿ ಈಗ ಉದ್ದಿನ ಬೇಳೆ ಹುರಿದವ, ಬಾಳ ಬೆಸ್ಟ್ ಹುರಿದವ. ಕಲರು ಚೇಂಜ್ ಆಗ್ಯಾವ ನೋಡ್ರಿ, ರೆಡ್ ಕಲರ್ ಕಾಣಾಕ್ತಾವ, ಸ್ವಲ್ಪ ಬ್ರೌನ್ ಆಗ್ಯಾವ. ಇನ್ ಜಾಸ್ತಿ ಇಟ್ರ ಹೋಗ್ತಾವ, ಅದಕ್ಕೆ ನಾ ಇಷ್ಟ ಸಾಕು, ಇನ್ ಹೆಚ್ಚು ಹುರಿಯುದಿಲ್ಲ. ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವು ಬಡೆ ಸೊಪ್ಪು ಹುರಿದು ತೋರಿಸ್ತೀನಿ. ಬಡೆ ಸೊಪ್ಪುಗ 1 ನಿಮಿಷ ಸಾಕು, ಜಾಸ್ತಿ ಹುರಿಯಂಗಿಲ್ಲ. ಒಂದ್ ನಿಮಿಷ ಇದಕ್ಕ ಮೈಕ್ರೋ ಮೋಡ್ ಸಿಲೆಕ್ಟ್ ಮಾಡೀನಿ. ಈ ಮೈಕ್ರೋವೇವ್ ಒಳಗ 3 ಮೋಡ್ ಅದಾವ: ಮೈಕ್ರೋ ಮೋಡ್, ಗ್ರಿಲ್ ಮೋಡ್, ಕೊಂಬಿ ಮೋಡ್. ಈ ಹುರಿಯಾಕದು ಎಲ್ಲಕ್ಕೂ ನಾ ಮೈಕ್ರೋ ಮೋಡ್ ಯೂಸ್ ಮಾಡ್ತೀನಿ. ನೋಡ್ರಿ ಬಡೆ ಸೊಪ್ಪುದು ಸ್ಮೆಲ್ಲು ಬರಾಕ್ತೈತೆ. ಬಡೆ ಸೊಪ್ಪು ಹುರಿದು ರೆಡಿ ಆಗ್ಯಾವ. ಇನ್ನೇನು ಇವ್ನ ಜಾಸ್ತಿ ಇಡಂಗಿಲ್ಲ, ಇಟ್ರ ಮತ್ ಹೊತ್ತಾವ ಇವು. ಇನ್ ನೆಕ್ಸ್ಟ್ ಏನ್ ಹುರಿತೀನಪ್ಪ ಅಂದ್ರ ಶೇಂಗಾ ಕಾಳು ಹುರಿತೀನಿ. ಶೇಂಗಾ ಹುರಿಯಾಕ 5 ನಿಮಿಷ ಬೇಕಾಗ್ತೈತೆ. ಮೊದ್ಲಿಗೆ 2 ನಿಮಿಷ ಇಟ್ಟು ಹುರಿತೀನಿ, ಆಮೇಲೆ 3 ನಿಮಿಷ ಇದನ್ನ ಹೊರಗೆ ತೆಗೆದು ತಿರುವಾಡಿ ಇಟ್ಟ ಮೇಲೆ ಮತ್ 3 ನಿಮಿಷ. ಪ್ರತಿಯೊಂದು ಏನ ಹುರಿಯುದಿದ್ರು 5 ನಿಮಿಷ ಇದು ತಗೋತೈತಿ. ಶೇಂಗಾ ಮೈಕ್ರೋ ಮೋಡ್ನ್ಯಾಗ ಹುರಿಬೇಕು. ಹಂಗ ಒಂದ್ ವೇಳೆ ನಿಮಗ್ ಡೌಟ್ ಬಂತಂದ್ರೂ ಈ ಮೊದ್ಲ ಇನ್ನ ಟೈಮ್ ಆಗೋಗಿತ್ತ ಮೊದ್ಲನು ಆಫ್ ಮಾಡಿ ಡೋರ್ ತೆಗೆದು ನೀವು ಚೆಕ್ ಮಾಡಿ ನೋಡ್ಬೋದು ಹುರಿದವನ್ ಅಂತೇಳಿ. ಟೈಮ್ ಆಗೋ ತನಕ ಏನ್ ವೇಟ್ ಮಾಡೋದು ಬೇಕಾಗಿಲ್ಲ. ಇವು ಶೇಂಗಾ ಇನ್ನ ಹುರಿದಿಲ್ಲ, ಅದಕ್ಕೆ ಇನ್ನೊಂದ್ 2 ನಿಮಿಷ ನಾ ಇಡ್ತೀನಿ ಮೈಕ್ರೋವೇವ್ ಒಳಗ. ನಾ 3 ನಿಮಿಷ ಇಡ್ತೀನಿ. ಮತ್ತೀಗ 3 ನಿಮಿಷ ಟೈಮ್ ಸೆಟ್ ಮಾಡ್ತೀನಿ. ಇವು ಪಂಪ್ಕಿನ್ ಶೀಟ್ಸ್ ಅದಾವ, ಇವನು ಹುರಿದು ತೋರಿಸ್ತೀನಿ. ಇವು ನನಗೆ ಬೇಕಾಗ್ಯಾವ ಈಗ ಉಂಡಿ ಮಾಡೋ ಸಲುವಾಗಿ ಡ್ರೈ ಫ್ರೂಟ್ಸ್ಗ. ಇವನು ಹುರಿದು ತೋರಿಸ್ತೀನಿ. ಅಲಾರಾಮ್ ಆಯ್ತು. ಈಗ ಶೇಂಗಾ ಹುರಿದಿದ್ದು ಸ್ಮೆಲ್ಲು ಬರ್ತಾ ಇದೆ, ತೆಗೆದು ನೋಡೋಣ. ನೋಡ್ರಿ ಶೇಂಗಾ ಪರ್ಫೆಕ್ಟ್ ಆಗಿ ಹುರಿದಾವ. ಇವನ್ ಒಂದು ಬಾಲಿಗೆ ತೆಗಿತೀನಿ. ಈಗ ಈ ಪಂಪ್ಕಿನ್ ಸೀಡ್ಸು ಹುರಿದು ತೋರಿಸ್ತೀನಿ. ಪಂಪ್ಕಿನ್ ಸೀಡ್ಸ್ ಹುರಿಯಾಕ ಓನ್ಲಿ 3 ಮಿನಿಟ್ಸ್ ಸಾಕು. ಇವೆಲ್ಲ ಡ್ರೈ ಫ್ರೂಟ್ಸ್ ನಾ ಮಿಕ್ಸ್ ಮಾಡಿ ಲಡ್ಡು ಮಾಡಾಕಿದೀನಿ. ಮೊದ್ಲಿಗೆ 2 ನಿಮಿಷ ಇಡ್ತೀನಿ, ಆಮೇಲೆ ಇದನ್ನ ಹೊರಗೆ ತೆಗೆದು ತಿರುವಾಡಿ ಮತ್ 1 ನಿಮಿಷ. ಅಲಾರಾಮ್ ಆಯ್ತು. ಇವು ಹುರಿದವ, ಕಲರು ಚೇಂಜ್ ಆಗ್ಯಾವ. ಇವನ್ನ ಈಗ ಬೌಲಿಗೆ ತೆಗಿತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾ ಯಾವ ರೀತಿ ಇವನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡೆ ಅಂತ ಹೇಳಿ. ನಿಮಗೇನ ಬ್ಯಾಳಿ ಕಾಳು ಹುರಿಯೋದಿರ್ಲಿ, ಹೆಸರು ಕಾಳು ಹುರಿಯೋದಿರ್ಲಿ, ಯಾವ್ದಾರ ಹುರಿಯೋದಿದ್ರು ಈ ತರ ಮೈಕ್ರೋವೇವ್ನಾಗ ನೀವು ಹುರ್ಕೋಬಹುದು. ಭಾಳ ಕಡಿಮೆ ಟೈಮ್ನಾಗ ಹುರ್ಕೋಬಹುದು. ಮತ್ತು ಜಾಸ್ತಿ ತಿರುವಾಡ್ಕೊಂತ ಕುಂಡ್ರೋದು ಅವಶ್ಯಕತೆ ಇಲ್ಲ ಗ್ಯಾಸಿನ ಮ್ಯಾಗ. ಒಮ್ಮೆ ಹಾಕಿ ಟೈಮ್ ಸೆಟ್ ಮಾಡಿಟ್ರ ಮತ್ತೊಮ್ಮೆ ಹೊಳ್ಳಿ ತೆಗೆದು ನೋಡಿ ಮತ್ತೊಮ್ಮೆ ತಿರುವಾಡಿ ಇಟ್ರ ಟೈಮ್ ಸೆಟ್ ಮಾಡಿದ್ರೆ ನೀವು ಅವು ಎಲ್ಲ ಕಡೆ ಈವನ್ಲಿ ಸ್ಪ್ರೆಡ್ ಆಗಿ ಭಾಳ ಚಂದ ಹುರಿತಾವ.